ಸರ್ ನಮಸ್ತೆ. ಸರ್ ರೋಹಿಣಿ ಬಯೋಕೆಮ್ ಅವರು ಬಸವರಾಜ್ ಅವರು ನೀವೇ ಸರ್? ಹಂಗೆ ಸರ್ ಒಂದು ಕಾಂಟ್ಯಾಕ್ಟ್ ನಂಬರ್ ಸಿಕ್ತು ಸರ್ ನಿಮ್ಮದು. ಭಾಳ ದಿನದಿಂದ ಸರ್ಚ್ ಮಾಡ್ತಾ ಇದ್ವಿ ನಾವು ನಿಮಗೆ ನಮ್ಮ ತೋಟಕ್ಕೆ ಭೇಟಿ ಮಾಡಿಸ್ಬೇಕಂತೇಳಿ. ನಮ್ಮ ತೋಟದಲ್ಲಿ ಕೆಲವೊಂದು ಕಡೆ ಈ ಥರ ಆಗ್ತಿದೆ ಸರ್, ಗರಿ ಎಲ್ಲ ಈ ಥರ ಇಳೆ ಬೀಳೋದು ಮತ್ತು ಚುಕ್ಕೆ ರೋಗ ಥರ ಕಾಣ್ತಾ ಇದೆ ಸರ್. ಅದಕ್ಕೆ ನೀವು ರೋಹಿಣಿ ಬಯೋಕೆಮ್ನ ಪ್ರಾಡಕ್ಟನ್ನು ನಮ್ಮ ಇದಕ್ಕೆ ತೋಟಕ್ಕೆ ಏನನ್ನು ಸಜೆಸ್ಟ್ ಮಾಡ್ತೀರಾ ಸರ್ ನೀವು ಈ ಒಂದು ಸಮಸ್ಯೆಗೆ? ನಾನು ಭಾಳ ತೋಟ ವಿಸಿಟ್ ಮಾಡಿದ್ದೀನಿ ಸರ್. ಈ ಸಮಸ್ಯೆ ಜಾಸ್ತಿ ಇದೆ. ಓಕೆ. ಇದು ಒಂದು ಅಂಗಮಾರಿ ರೋಗ ಅಂತ ಬರುತ್ತೆ. ಹಾಂ ಸರ್. ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಒಂದು ರೋಗ ಇದು. ಈ ರೋಗದ ಹತೋಟಿಗೆ ನಮ್ಮ ರೋಹಿಣಿ ಕಂಪ್ನಿಯ ಸಂಸ್ಥೆ ಇದು ಕೆಲವೊಂದು ಪ್ರಾಡಕ್ಟ್ ಇದ್ದಾವೆ ಸರ್. ಆ ಪ್ರಾಡಕ್ಟಲ್ಲಿ ಬೋಡೋಗಾರ್ಡ್ ಅಂತೇಳಿ ನಾವು ಸಜೆಸ್ಟ್ ಮಾಡ್ತೀವಿ. ಆಮೇಲೆ ರಿಲ್ಯಾಕ್ಸ್ ಅಂತೇಳಿ ಸಜೆಸ್ಟ್ ಮಾಡ್ತೀವಿ. ಬೋಡೋಗಾರ್ಡು ಪ್ಲಸ್ ಸ್ಟೆಪ್ಟೋಸೈಕ್ಲಿನು, ಅದರ ಜೊತೆಗೆ ಟ್ರಸ್ ಎಲಿಮೆಂಟ್ಸ್ ಆಗಿ, ಆಮೇಲೆ ನ್ಯೂಟ್ರಿಯೆಂಟ್ ಬ್ಯಾಲೆನ್ಸ್ ಮಾಡೋಗೋಸ್ಕರಾಗಿ ಮೈಕ್ರೋಸ್ ಅಂತೇಳಿ ಸಜೆಸ್ಟ್ ಮಾಡ್ತೀವಿ. ಆಮೇಲೆ CF ಎವರ್ಗ್ರೀನ್ CF ಅಂತೇಳಿ ಸಜೆಸ್ಟ್ ಮಾಡ್ತೀವಿ. ಬೋಡೋಗಾರ್ಡು ಸ್ಟೆಪ್ಟೋಸೈಕ್ಲಿನು ಬರೋದ್ರಿಂದ ಬ್ಯಾಕ್ಟೀರಿಯಲ್ ಏನು ಸ್ಪಾಟ್ ಇದೆಯಲ್ಲ ಅದು ಬರ್ತಕ್ಕಂಥ ಫಸ್ಟು ವೈಟ್ ಆಗಿ ಬರ್ತದೆ. ಸೊ ನಂತರ ಅದು ತಿಳಿ ಹಸಿರುದಿಂದ ಹಳದಿ ರೂಪಕ್ಕೆ ತಿರುಗಿ ಆಮೇಲೆ ಈ ಥರ ಗೆರೆಗಳೆಲ್ಲ ಇಳಿ ಬೀಳ್ತವೆ. ಇಳಿ ಬೀಳೋದ್ರಿಂದ ಈ ಸಸ್ಯದ ಅಥವಾ ಈ ಗಿಡದ ರೋಗ ನಿರೋಧಕ ಶಕ್ತಿ ಕುಂಠಿತಗೊಳ್ಳೋದ್ರಿಂದ ಇದರಲ್ಲಿ ಇಳುವರಿ ಕೂಡ ಅಷ್ಟು ಚೆನ್ನಾಗಿ ಬರಲ್ಲ. ಇಳುವರಿಗೂ ಕುಂಠಿತಗೊಳ್ತದೆ. ಇಳುವರಿ ಹೆಚ್ಚಾಗಿ ಬರುವಂಥ ಗಿಡಗಳಿಗೆ ಕೂಡ ಈ ರೋಗ ಬಾಧಿಸಿದರೆ ಇದು ಇಳುವರಿಯಿಂದ ಕುಂಠಿತಗೊಂಡು ನಮಗೆ ಲಾಸಸ್ ಅಂತ ಸಮಸ್ಯೆ ಉಂಟಾಗುತ್ತೆ. ಸೊ ಇದನ್ನು ಕಂಟ್ರೋಲ್ ಮಾಡ್ಕೋಬೇಕಂತಂದರೆ ಇದರ ನಿರ್ವಹಣೆಗೆ, ಇದು ಅಂಗಮಾರಿ ರೋಗ ಅಂತ ಬರುತ್ತೆ, ಇದ್ರ ನಿರ್ವಹಣೆಗೆ ನಾವು ಬೋಡೋಗಾರ್ಡು, ಆಮೇಲೆ ಸ್ಟೆಪ್ಟೋಸೈಕ್ಲಿನು, ಮೈಕ್ರಾಸು, ನಂತರ ಎವರ್ಗ್ರೀನ್ CF ಇದನ್ನು ನಾವು ಸಿಂಪರಣೆ ಮಾಡ್ಕೊಂಡಿದ್ವಿ ಅಂತಂದರೆ ಒಂದು 15ರಿಂದ 20 ದಿವಸದೊಳಗೆ ನಮ್ಗೆ ಅದು ಕಂಟ್ರೋಲಿಂಗ್ ಬರ್ತದೆ ರೀ. ಸೊ ಕಂಟ್ರೋಲಿಂಗ್ ಬಂದಾದ ನಂತರ ಆಟೋಮೆಟಿಕ್ಕಾಗಿ ಅದು ಗರ್ಭ ಕಟ್ಟೋದಾಗಲಿ, ಆಮೇಲೆ ಬಂದಂಥ ಗರ್ಭ ರೋಗ ನಿರೋಧಕ ಶಕ್ತಿಯಿಂದ ಹಳ್ಳು ಕಟ್ಟೋದಾಗಲಿ ಜಾಸ್ತಿ ಆಗ್ತದೆ ರೀ. ಸೊ ಹಳ್ಳು ಕಟ್ಟಿದಂಥ ಹಳ್ಳುಗಳೆಲ್ಲ ಕಾಯಿಗಳಾಗಿ ಪರಿವರ್ತನೆಗೊಂಡಾಗ ನಾವು ಕೆಳಗಡೆ ಗೊಬ್ಬರಗಳನ್ನು ಕೊಟ್ಟಾಗ ಅದು ಡೆವಲಪ್ಮೆಂಟ್ ಆಗಿ ಇಳುವರಿಯಲ್ಲಿ ನಮಗೆ ಹೆಚ್ಚಿನ ಇಳುವರಿ ತಗೊಳ್ಳೋಂಥ ಕೆಪಾಸಿಟಿನೂ ಬರ್ತದೆ. ನಾವು ಆಲ್ರೆಡಿ ಬೇರೆ ಕಡೆ ಎಲ್ಲ ಸ್ಪ್ರೇ ಮಾಡಿಸಿದ್ದೀವಿ, ನೀವು ಕೇಳಿದ್ದೀರಾ ಅಂತ ಹೇಳಿದಿರಿ. ಹೌದು ಸರ್. ಯಾರಿಗೆ ಇಲ್ಲಿ ಎಲ್ಲ ನೋಡಿ ಹೌದು ಸರ್, ನೋಡಿದ್ದೀವಿ. ಚೆನ್ನಾಗಿ ರಿಸಲ್ಟ್ ಬಂದಿದೆ ರೀ. ಹೌದು ಸರ್. ನೀವು ಕೇಳಿದ್ದೀರಾ. ಹೌದು. ಸೊ ನೀವು ಕಾಲ್ ಮಾಡಿದ್ರಿ, ನಿಮ್ಮ ಪ್ಲಾಟ್ ವಿಸಿಟ್ ಮಾಡ್ತಾ ಇದ್ದೀವಿ. ಸೊ ನಾವು ಯಾವ ಥರ ನಿಮಗೆ ರೆಕಮೆಂಡೇಶನ್ ಮಾಡ್ತೀವಿ, ಯಾವ ಥರ ಸಜೆಸ್ಟ್ ಮಾಡ್ತೀವಿ. ಸೊ ಕಂಟಿನ್ಯೂ ಆಗಿ ನಾವು ಪ್ಲಾಟ್ ವಿಸಿಟ್ ಮಾಡೋದ್ರಿಂದ ಪ್ರತಿ ತಿಂಗಳಿಗೊಂದ್ಸಲ ನಾವು ವಿಸಿಟ್ ಕೊಡ್ತೀವಿ. ನಮ್ಮದೇ ನೀವು ನಮ್ಮ ಸಲಹೆ ಮೇರೆಗೆ ಮಾಡಿದರೆ ರೋಗಗಳನ್ನು ಹತೋಟಿ ಕ್ರಮ ತಗೋಬಹುದು, ಕೀಟ ಬಾಧೆಗಳನ್ನು ಕ್ರಮ ತಗೋಬಹುದು. ಆಮೇಲೆ ನೀರು ನಿರ್ವಹಣೆ, ಆಮೇಲೆ ಇದು ಈಗ ನೀವು ಉಳ್ತೀರಾ ಹೊಲ ಉಳೋದು, ಆ ಥರನೂ ನಾವು ಸಜೆಸ್ಟ್ ಮಾಡ್ತೀವಿ. ಮಣ್ಣು ಪರೀಕ್ಷೆ, ನೀರು ಪರೀಕ್ಷೆ, ಸೊ ಎಲ್ಲದರಿಂದನೂ ನಾವು ಅನುಕೂಲ ಮಾಡಿಕೊಡ್ತೀವಿ. ನಮ್ಮದು ರೋಹಿಣಿ ಸಮೂಹ ಸಂಸ್ಥೆ ಬಾಗಲಕೋಟೆ ಅಲ್ಲೇ ನಾವು ಸಾಯಿಲ್ ಟೆಸ್ಟಿಂಗ್ದು ಮಾಡಿ, ಸಾಯಿಲ್ ಟೆಸ್ಟಿಂಗ್ ಮೇರೆಗೆ ನಾವು ನಿಮ್ಗೆ ಏನಾದರೂ ನ್ಯೂಟ್ರಿಯೆಂಟ್ ಬ್ಯಾಲೆನ್ಸ್ ಇದ್ದರೆ ಸಜೆಸ್ಟ್ ಮಾಡ್ತೀವಿ. ಮತ್ತೆ ಬರ್ತೀವಿ. ಓಕೆ ಸರ್, ನಮ್ಮ ತೋಟಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ ಸರ್.